ಬದ್ಮಾಶ್. ಶಾಲೆಗೆ ಹೋಗಿ 4 ಅಕ್ಷರ ಕಲ್ತು ದೊಡ್ಡ ವಿದ್ಯಾವಂತ ಆಗು ಅಂತಂದ್ರ ಇಲ್ಲಿ ಹುಡುಗರ ಜೊತೆ ಸೇರಿ ಗೋಲಿ ಆಡಿದೆ, ಬುಗುರಿ ಆಡಿದೆ, ಕ್ರಿಕೆಟ್ ಆಡಿದೆ ಅಂತ ಟೈಮ್ ಪಾಸ್ ಮಾಡ್ತೀಯಲ್ಲ. ಬಾ ನಡಿ ಶಾಲೆಗೆ ಹೋಗು. ಮುಕ್ಳಿ ಮುಚ್ಕೊಂಡು ಶಾಲೆಗೆ ಹೋದ್ರ ಚಲೋ ಆಯ್ತು, ಇಲ್ಲಾಂದ್ರೆ ಮುಕ್ಳಿ ಮೇಲೆ ಓದಿತೇನೆ ಮಗನ. ಬಾ ನಡಿ. ಏನಾಯ್ತೆ? ಯಾಕಷ್ಟು ಬಾಯಿ ಮಾಡಕತ್ತೆ? ಯಾಕಳ್ತಾನವ? ನೋಡ್ರಿ, ನಿಮ್ ಮಗ ಸೇಮ್ ನಿಮ್ಮಂಗೆ, ಎಲ್ಲ ನಿಮ್ಮಂಗೆ ಬಾಡ್ಕೋ, ಹುಟ್ಟು ಬಾಡ್ಕೋ ಅದನವ. ಅಲ್ಲಲೇ ಬಾಡ್ಕೋ ಅಂತ ನೀನ್ ನನಗ್ ಬೈಯಕತ್ತಿ ಏನ್ ಅವನಿಗೆ ಬೈಯಕತ್ತಿ? ಮತ್ತೆ ನೋಡ್ರಿ, ಆ ಪಕ್ಕದ ಮನೆ ಸತೀಶ, ರಾಮು, ಚಿಂಟು 3 ಜನ ಶಾಲೆಗೆ ಹೋಗ್ತಾವ. ಪಾಪ 1 ದಿನ ಆಳಲ್ಲ ಹುಡುಗರು. ಟೈಮ್ ಸರಿಗೆ ಎದ್ದೇಳ್ತಾವ, ರೆಡಿ ಆಗ್ತಾವ, ಅವ್ರ ಅಮ್ಮಗೆ ತ್ರಾಸ್ ಕೊಡ್ಲಾರ್ದಂಗ ತಾವೇ ಶಾಲೆಗೆ ಹೋಗ್ತಾವ, ಶಾಲೆ ಮುಗಿಸ್ಕೊಂಡ್ ಬರ್ತಾವ, ಬಂದು ಚಲೋ ಓದ್ಕೊಂಡ್ ಕುಂದಿರ್ತಾವ ಮನ್ಯಾಗ. ಆದ್ರೆ ನಿಮ್ ಮಗ ಅದನ್ನಲ್ಲ ಜಿಟ್ಟೆ, ಇವನು ಹುಡುಗರ ಜೊತೆ ಹೋಗಿ ಆಟ ಆಡ್ಬೇಕಂತ, ಗೋಲಿ ಆಡ್ಬೇಕಂತ, ಬಗರಿ ಆಡ್ಬೇಕಂತ, ಶಾಲೆಗೆ ಹೋಗಲ್ಲ ಅಂತ ನಿಂತ ನೋಡಿವಾಗ ಏನ್ ಮಾಡ್ತೆ ಮಾಡು. ಅವ ಶಾಲೆಗೆ ಹೋಗಿಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಗತ್ತೆ? ಬಿಡು, ಇವತ್ತೊಂದಿನ ರಜೆ ಹಾಕ್ಲಿ, ನಾಳೆ ಕಳಿಸಿದ್ರೆ ಆಯ್ತು. ನಾನು ಇವತ್ತೊಂದಿನ ರಜೆ ಹಾಕ್ತೀನಿ, ನಾಳೆ ಬೇಕಾದ್ರೂ ಹೋಗ್ತೀನಪ್ಪ. ನೋಡ್ರಿ, ಕೇಳಿದ್ರಲ್ಲ, ಇದೆಲ್ಲ ನೀವು ಕೊಟ್ಟಿರೋ ಸಲಿಗೆ, ಅದರಿಂದಲೇ ಹಿಂಗಾಡ್ತಾನೆ ಈ ಬಾಡ್ಕೋ. ನನಗದೆಲ್ಲ ಗೊತ್ತಿಲ್ಲ. ನಾನು ಸ್ನಾನಕ್ಕೆ ಹೋಗಿ ಬರೋದ್ರೊಳಗ ಅವನ ತಯಾರು ಮಾಡಿಸಿ ಶಾಲೆ ಕರ್ಕೊಂಡು ಹೋಗ್ಬಿಟ್ಟು ಬಂದಿರ್ಬೇಕು. ಇಲ್ಲಂದ್ರ ಅಪ್ಪ ಮಗನಿಗೆ ಇಬ್ಬರಿಗೂ ಚಳಿ ಜ್ವರ ಬಿಡಿಸ್ಬಿಡ್ತೀನಿ. ಏನು ಅರ್ಥ ಆಯ್ತಿಲ್ಲ? ಮಗನ, ಹಂಗ ಹಠ ಮಾಡಬೇಡ್ಲೆ. ಮೊದಲೇ ನಿಮ್ಮವ್ವ ಭದ್ರಕಾಳಿ ಇದ್ದಂಗ ನನ್ನೇ ಬಿಡೋದಿಲ್ಲ, ಇನ್ನು ನಿನ್ನ ಬಿಡ್ತಾಳ? ಜಲ್ದಿ ಜಲ್ದಿ ತಯಾರಾಗು, ನಾನು ನಿನ್ನ ಶಾಲೆಗೆ ಬಿಟ್ಟು ಬರ್ತೀನಂತ, ಆಯ್ತಾ? ಇಲ್ಲಾಂದ್ರೆ ನನಗೂ ನಿನಗೂ ಇಬ್ರಿಗೂ ಬಿಡ್ತಾವೀಗ. ಜಲ್ದಿ ರೆಡಿ ಆಗು. ಏನು? ಅಪ್ಪ, ಅವ್ವ ಕೆಟ್ಟೋಳು, ನಿನ್ನಷ್ಟು ಒಳ್ಳೆಯವಳಲ್ಲ. ನೋಡು ನಿನಗೆ ಹೆಂಗ್ ಮಾತಾಡ್ತಾಳ. ನೀನು ಎಲ್ಲ ಕೇಳ್ಕೊಂಡು ಸುಮ್ಮನೆ ಆಗಿರ್ತಪ್ಪ. 4 ಬಿಗಿಬಾರ್ದನು? ಹಾ, ಅವಳು ಕುತ್ತಿಗೆ ತಾಳಿ ಕಟ್ಟಿದಾಗಿಂದ ಅವಳೇನನ್ನ ಬೇಕತ್ತಲ್ಲಪ್ಪ. ಅವೆಲ್ಲ ಆಗ್ಲಾರ್ದ ಕೆಲಸ. ಬಿಡ್ಬಿಡು, ನೀನೋಗು ಜಲ್ದಿ ತಯಾರಾಗಿ ಪಾಟಿ ಚೀಲ ಹಾಕೊಂಡ್ ಬಾ, ನಾ ಶಾಲೆಗೆ ಬಿಟ್ಟು ಬರ್ತೀನಿ ಇನ್ನು, ಆಯ್ತಾ? ಜಲ್ದಿ ಬಾರಪ್ಪ, ಮತ್ತೆ ಅವಳೇನನ್ನು ಬಂದ್ಲಂದ್ರೆ ಕಷ್ಟ. ಹೋಗಿ ಪಾಟಿ ಚೀಲ ತಗೊಂಬೋಗಪ್ಪ, ಶಾಣೆ ಅಲ್ಲ, ಜಲ್ದಿ. ಆಯ್ತಪ್ಪ. ಅಪ್ಪ, ನಾಳೆ ಒಂದಿನ ರಜೆ ಆಗ್ತೀನಿ ನೋಡು. ಇವತ್ತು ಹೋಗ್ತೀನಿ, ನಾಳೆ ರಜೆ ಆಗ್ತೀನಿ, ಆಯ್ತಾ? ಏನೇನ ಮಗನಿಗೆ ಸಮಾಧಾನ ಮಾಡ್ಬೇಕಂದ್ರೆ ಹ್ಞೂ ಅನ್ನೋದೇ ಸರಿ. ಆಯ್ತು ಮಗನೇ, ಹೋಗಪ್ಪ, ಇವತ್ತು ಹೋಗು, ನಾಳೆ ಬೇಕಾದ್ರೆ ರಜೆ ಹಾಕಂತೀನಿ. ನಾಳೆ ನಾನು ನಿಮ್ಮ ಅವನ ಹತ್ರ ಮಾತಾಡ್ತೀನಿ. ಹೋಗು, ರೆಡಿಯಾಗಿ ಬಾ, ಜಲ್ದಿ ಪಾಟಿ ಚೀಲ ತಗೊಂಡ್ ಬಾ, ಇಲ್ಲೇ ಇರ್ತೀನಿ. ಆಯ್ತಪ್ಪ, ನಾನು ರೆಡಿ ಆಗಿ ಪಾಟಿ ಚೀಲ ಹಾಕೊಂಡು ಬರ್ತೀನಿ. ಆಯ್ತಾಯ್ತು, ಹೋಗಪ್ಪ, ಶಾಣ ನನ್ನ ಮಗ. ಸಪ್ಪ, ಇವನ್ ಕಾಲಾಗ ಇವ್ರ ಅವ್ವನ ಕಾಲಾಗ ಸಾಕಾಗೈತಿ. ಈಗ ಅನ್ಸಕತ್ತೈತಿ ಮಗಂದು, ನಾನು ಯಾಕಷ್ಟು ಜಲ್ದಿ ಮದುವೆ ಆದೆ ಅಂತ. ಮದುವೆಗಿಂತ ಮೊದಲ ಸ್ವರ್ಗ ಇದ್ದಂಗಿದ್ದಲ್ಲ ನನ್ನ ಜೀವನ. ಎಲ್ಲ ಹಾಳು ಮಾಡ್ಕೊಂಡ್ಬಿಟ್ಟೆ. ಅಲ್ಲೆಲ್ಲೆಲ್ಲೆಲ್ಲೆ ಕುಸುಮ, ಯಾವಾಗ ಬಂದು ಇವರಿಂದ? ಮುಂಜಾನೆ ಬಂದಿನಿ ನೋಡ್ರಿ ಮಾವಾರ. ಹೆಂಗದಿರಿ? ಅಕ್ಕ ಹೆಂಗದಳು? ಶಿವಪೂಜೆ ಒಳಗ ಕರಡಿ ಬಿಟ್ಟಂಗ ನಿಮ್ಮ ಅಕ್ಕಂದೆಲ್ಲ ಯಾಕೆ ವಿಚಾರಿಸ್ತೀವ? ಹಾ, ಏನಂದ್ರಿ ಮಾಮ? ಏನೆಲ್ಲ ಬಿಡು, ನಿಮ್ಮ ಅಕ್ಕ ಚಲೋ ಅದಳ ಅಂದಂಗ. ಹೆಂಗದ ನಿನ್ ಗಂಡ? ಮತ್ತೆ ಯಾವಾಗ ಹೋಗ್ಬೇಕು ಊರಿಗೆ? ಅವ ಚಲೋನೇ ಇದ್ದೇನ್ರಿ ಬಾಬಾ, ಆದ್ರೆ ದಿನ ಕುಡ್ಕೊಂಬಂದು ಹೊಡಿತೇನ್ರಿ. ಈಗ ಕಷ್ಟ ಅನುಭವಿಸ್ತಿರೋದು ನಾನ್ರಿ ಮಾಮ. ಅಯ್ಯೋ ಬಾಡ್ಕೋ, ಬಂಗಾರದಂತ ಹೆಂಡತಿ ಸಿಕ್ಕಿ ಚಂದನಾಗ ಬಾಳ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗೋದ್ ಬಿಟ್ಟು ನಿನಗ ಕುಡ್ದು ಬಂದು ಹೊಡಿತಾನ. ಅನ್ಯಾಯ ಪಾಪ ಹಿಂಗಾಗ್ಬಾರ್ದಪ್ಪ. ಹೌದ್ರಿ ಮಾಮ, ಎಲ್ಲಾರ್ಗೂ ನಿಮ್ಮಂಥ ದೇವ್ರಂತ ಗಂಡ ಎಲ್ಲಿ ಸಿಗ್ತಾನ್ರಿ? ಏನೋ ನಾವು ಪಡ್ಕೊಂಬಂದಿದ್ದು ನಮ್ಮ ಮನೆ ಬರಬಿಡ್ರಿ ಮಾಮ. ಅಯ್ಯೋ, ಆಳ್ಬೇಡ ಕುಸುಮ. ಬಿಡ್ಬಿಡಿ, ಏನಾಗಲ್ಲ. ಅವ ಇಲ್ಲಂದ್ರೆ ಏನಾಯ್ತು? ನಾನಿಲ್ಲನ? ಹಾಂ ಮಾಮ, ಏನಂದ್ರಿ? ಏ ಕುಸುಮ ಕಳ್ಳಿ, ನೆನ್ಪು ಮಾಡ್ಕೆ. ಸಣ್ಣವರಿದ್ದಾಗ ನೀ ಹಳ್ಳಕ್ಕೆ ಬಟ್ಟೆ ಒಗ್ಯಕ್ಕೆ ಬರ್ತಿದ್ದೆ, ನಾನು ಈಜಾಡ್ತಿದ್ದೆ. ಆಗ ನೀನು ನನ್ನ ನೋಡ್ತಿದ್ದಿ, ನಾನು ನಿನ್ನ ನೋಡ್ತಿದ್ದೆ, ನಮ್ಮಿಬ್ರ ಮಧ್ಯೆ ನೆನಪೈತಿಲ್ಲ? ಹೋಗ್ರಿ ಮಾಮ, ನನ್ನ ನಾಚಿಕೆ ಆಗ್ತೈತೆ. ಇಷ್ಟು ನಾಚ್ಕೊಂಡ್ರೆ ಹೆಂಗ? ಕಳ್ಳಿ ಆದ್ರೆ ನಾಚ್ಕೊಂಡ್ರೆ ಭಾಳ ಚಂದ ಕಾಣ್ತೀನಿ ನೋಡು. ಒಂದು ಕೆಲಸ ಮಾಡು, ಈಗ ಎಲ್ಲಿ ಹೊಂಟಿ ನೀನು? ಇಲ್ಲೇ ತೋಟಕ್ಕೆ ಹೊಂಟಿದ್ದೆ ಮಾಮ. ನಿನ್ನೆ ಅವ್ವ ಬುತ್ತಿಗಂಟನ ಅಲ್ಲೇ ತೋಟದಾಗೆ ಬಿಟ್ಟು ಬಂದಾಳಂತ, ಅದನ್ನು ತಗೊಂಬರಕಂತ ಹೊಂಟಿನಿ ನೋಡ್ರಿ.
ಹಾ ಚಲೋ ಆಯ್ತು ಬಿಡು, ಚಲೋ ಆಯ್ತು. ಒಂದು ಕೆಲಸ ಮಾಡುವ, ನೀನು ತೋಟಕ್ಕೆ ಹೋಗಿರು. ನನಗೊಂದು 5 ನಿಮಿಷದ ಕೆಲಸ ಐತೆ, ಅದನ್ನ ಮುಗಿಸ್ಕೊಂಡು ನಾನು ಹಂಗೆ ಬಂದ್ಬಿಡ್ತೀನಂತ. ಹಾಂ, ನಿನ್ನ ಜೋಡಿ ಭಾಳ ಮಾತಾಡೋದೈತೆ ಆಯ್ತಾ? ಅಲ್ಲೇ ತೋಟದಕ್ಕೆ ನಡಿ, ನಾನು ಬರ್ತೀನಿ, ಇಂತನೇ ಬರ್ತೀನಿ. ಆಯ್ತು ರೀ ಮಮ್ಮ. ಅಕ್ಕೆ ಬಲೆಗೆ ಬಿತ್ತು, ಪುಕ್ಕ ಕಿತ್ತಾಕೋದೊಂದೇ ಬಾಕಿ. ಯಾ ಅಯ್ಯೋ ಮಗನ, ನೀನಾ ಎಲ್ಲಿ ಜಲ್ ಅನ್ಸ್ಬಿಟ್ಟಿದ್ದಲ್ಲೇ. ಆಯ್ತಾಯ್ತು, ರೆಡಿ ಅದ ಬಾ. ನನಗೊಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಐತಿ, ಭಾಳ ಇಂಪಾರ್ಟೆಂಟ್ ಅದು. ನೀನು ಹಂಗೆ ಶಾಲೆಗೆ ಬಿಟ್ಟು ನಾನು ಆ ಕೆಲಸ ಮುಗಿಸ್ಕೊಂಡ್ಬರ್ತೀನಿ. ಬಾ ಬಾ. ಹಾ, ಹೋಗ್ಯಾರ ನೋಡಿ ಸಾಲಿಗೆ. ಒಳ್ಳೆ ಮಾತಿನಿಂದ ಹೇಳಿದ್ರ ಕೇಳೋ ವಂಶ ಅಲ್ಲಿ ಇವ್ರದ್ದು. ಹೋಗಿರ್ಬಾರ್ದತ್ತು, ಮಾಡ್ತಿದ್ದೆ ಅವ್ರಿಗೆ. ಅಂದಂಗ ಜಳಕ ಮಾಡ್ಬೇಕಾದ್ರೆ ಯಾರ ಜೊತೆ ಮಾತಾಡ್ದಂಗೆ ಕೇಳಿಸ್ತಲ್ಲ. ಬರ್ಲಿ ಮನೆಗೆ ಬರ್ಲಿ, ವಿಚಾರಿಸ್ತೀನಿ ಬಿಡಲ್ಲ.